ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ಕೊಡುವ ಸಂದೇಶ. ಯಾರಿಗೂ ನಾವು ಜಾಸ್ತಿ ಬೆಳಕಾಗಬಾರದು. ಸ್ನೇಹಿತರೆ ಅವರ ಕೆಲಸ ಆದ ತಕ್ಷಣ ನಮ್ಮನ್ನು ಊದಿ ಬಿಡುತ್ತಾರೆ. ನೀವು ಯಾವತ್ತೂ ಕೆಟ್ಟವರಾಗಬೇಕು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಿ ಬದುಕಬಾರದು. ಕೆಟ್ಟವರು ಬೇಕು ಅಂದರೆ ಜೀವಂತನದಲ್ಲಿ ನಿಮ್ಮನ್ನು ಯಾರು ಚೆನ್ನಾಗಿ ಬಳಸಿಕೊಳ್ಳುತ್ತಾರೋ, ಯಾರು ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೋ ಅವರಿಗೆ ನೀವು ಕೆಟ್ಟವರಾಗಬೇಕು. ಅವರ ಮುಂದೆ ನೀವು ಚೆನ್ನಾಗಿ ಬದುಕಿ ತೋರಿಸಬೇಕು. ಸಿಟ್ಟು ಬಂದಾಗ ಕಿರುಚಾಟ ಮಾಡೋದಕ್ಕೆ ಬಲ ಬೇಡ, ಆದರೆ ಸಿಟ್ಟು ಬಂದಾಗ ಸುಮ್ಮನಿರಲು ಬಹಳಷ್ಟು ಬಲ ಬೇಕಾಗುತ್ತದೆ. ಹೇಳುವ ಮುನ್ನ ಕೇಳಿಸಿಕೊಳ್ಳಬೇಕು, ಪ್ರತಿಕ್ರಿಯಿಸುವ ಮುನ್ನ ಯೋಚಿಸಬೇಕು, ವ್ಯಯಿಸುವ ಮೊದಲು ಉಳಿಸಿಕೊಳ್ಳಬೇಕು. ಶಿಸ್ತು ಸಂಯಮ ಬೆಳೆಸಿಕೊಂಡು ಸಮಸ್ಯೆಗಳಿಗೆ ತೆರೆ ಎಳೆಯಬೇಕು. ಮೂರ್ಖರಿಗೆ ನೀವು ಎಷ್ಟು ಬುದ್ಧಿ ಮಾತನ್ನು ಹೇಳಿದರೂ ಕೂಡ ಅವರ ಬುದ್ಧಿ ಅವರು ಬಿಡುವುದಿಲ್ಲ. ಜೀವನದಲ್ಲೂ 2 ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. 1, ಯಾರನ್ನು ಅತಿಯಾಗಿ ಪ್ರೀತಿಸಬಾರದು. 2, ಯಾರನ್ನು ಅತಿಯಾಗಿ ನಂಬಬಾರದು. ನಮ್ಮ ನೋವನ್ನು ನಾವೇ ಅಳಿಸಲು ಪ್ರಯತ್ನಿಸಬೇಕು, ಬೇರೆ ಯಾರೂ ಅಳಿಸಲು ಬರುವುದಿಲ್ಲ. ಯಾಕಂದರೆ ನಮ್ಮ ಪ್ರತಿಬಿಂಬ ನಮ್ಮನ್ನು ಮಾತ್ರ ಪ್ರತಿಬಿಂಬಿಸಲು ಸಾಧ್ಯ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಅದು ಸಿಗಲ್ಲ. ಚಿಂತೆ ಬಿಡಿ, ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಇವು ಎಂತಹ ಪಕ್ಷಿಗಳು ಅಂದರೆ ಒಮ್ಮೆ ಹಾರಿ ಹೋದರೆ ಮತ್ತೆ ಯಾವತ್ತೂ ವಾಪಸ್ಸು ಬರುವುದಿಲ್ಲ. ಕೆಟ್ಟ ದಿನ ಮತ್ತು ಒಳ್ಳೆಯ ದಿನ ಎರಡೆರಡರ ನಡುವೆ ಇರುವ ವ್ಯತ್ಯಾಸ ಏನು ಅಂದರೆ ನಿಮ್ಮ ವರ್ತನೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದೇ ಸ್ಥಿತಿಯಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವತ್ತೂ ನಾವು ಮರಿಬಾರ್ದು. ಯಾರಾದರೂ ನಮ್ಮನ್ನು ತುಳಿದು ನೆರಸಮ ಮಾಡಬೇಕೆಂದು ಯತ್ನಿಸಿದಾಗ ನೀವು ಚಿಂತಿಸಬೇಡಿ. ಭೂಮಿಯಲ್ಲಿ ಹೋದ ಬೀಜವೇ ಮತ್ತೊಮ್ಮೆ ಎಮ್ಮರವಾಗಿ ಬರುವುದು. ಆತ್ಮವಿಶ್ವಾಸ ಅನ್ನುವುದು ಗೊಬ್ಬರವಾಗಬೇಕು. ಆಗ ನಿಮ್ಮನ್ನು ತಿಳಿಯುವುದಕ್ಕೆ ಯಾವ ಕ್ರಿಮಿಕೀಟಗಳಿಂದಲೂ ಸಾಧ್ಯವಿಲ್ಲ. ನಮ್ಮಿಂದ ದೂರ ಇರೋದಕ್ಕೆ ಬಯಸುವವರು ನಮ್ಮವರಲ್ಲ. ನಮ್ಮ ಜೊತೆ ಇದ್ದು ನಮ್ಮವರಂತೆ ನಟಿಸುವವರು ಕೂಡ ನಮ್ಮವರಲ್ಲ. ಎಲ್ಲೇ ಇದ್ದರೂ ಯಾವತ್ತೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡುವವರು ನಿಜವಾಗ್ಲೂ ನಮ್ಮವರು. ಇಂತಹ ಒಳ್ಳೆ ಕಂಟೆಂಟ್ಗಳನ್ನ ತಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.